ಹೇಳವ, ಏನ ಮಾತಾಡ್ದೈತಂತ ಕರೆದಲ್ಲ ನಮ್ಮೆಲ್ರಿಗೂ. ಅಂದಂಗೆ ಏನೇನು ಮಾತಾಡಿದಿ, ಮದ್ವೆ ಮಾತುಕತೆ ಎಲ್ಲ. ನಮಗಂತೂ ಯಾರಿಗೂ ಕರ್ಕೊಂಡು ಹೋಗ್ಲಿಲ್ಲ ನೀನಾರ ಮಾತಾಡ್ಕೊಂಬಂದಿಲ್ಲ. ಅಮ್ಮರ ಸದ್ಯಕ್ಕೆ ಪುಣ್ಯ ಅವರಿಬ್ಬರ ಹೋಗಿ ಬಂದಾರ. ಪುಣ್ಯ ಇಲ್ಲೇ ಫೋನ್ ಆಗಿನ ಮಾತಾಡ್ಕೋತೀನಿ ಅಂತ ಏನು ಅಂದಿಲ್ಲಲ್ಲ. ಅದು ನಿಜಾನ. ನೀವು ಸ್ವಲ್ಪ ಸುಮ್ಮನೆ ಇರ್ತೇನೆ, ಹಿರಿಯರೆಲ್ಲರೂ ಮಾತಾಡ್ಕೊಂತೀವಿಲ್ಲ ನಾವು. ಆಕಿ ಯಾಕೆ ಸುಮ್ಮನೆ ಅಂತಿದಿ? ಆಕಿನೂ ಈ ಮನಿ ಸೊಸಿ ಅದಾಳ. ಆಕಿ ಮಾತಾಡಿದ್ರಾಗ ಏನ್ ತಪ್ಪೈತಿ? ನೀ ಮಾಡಿದ್ದು ಹಂಗೈತಿ. ಮತ್ತ ಮೊದ್ಲು ಏನ್ ಮಾತಾಡ್ಬೇಕಂತ ಬಂದಿ ಅದನ್ನ ಹೇಳು. ಯವ್ವ ಅವ್ರ ಮನೆಗೆ ಹೋಗಿದ್ವಲ್ ಬೇ, ಬರೀ ನಮಗೆ ವಾಪಸ್ ಬರೋ ಮುಂದೆ ಅರ್ಶಿನ ಕುಂಕುಮಕ್ಕೆ ಅಂತಂದು ರೇಷ್ಮೆ ಸೀರೆ ಕೊಟ್ಟಾರ ಬೇ, ಇಬ್ಬರಿಗೂ ಒಂದೊಂದು ರೇಷ್ಮೆ ಸೀರೆ. ಹ್ಞೂ ಬೇ ಯವ್ವ, ಅದು ಅಂತ ಇಂಥ ಸೀರೆ ಅಲ್ಲ, 25,000-30,000 ರೂಪಾಯಿ ಬೀಳ್ತಾವು. ಅಂಥ ಸೀರೆ ಇಬ್ಬರಿಗೂ ಒಂದೊಂದು ಕೊಟ್ಟಾರ, ಗೊತ್ತನ್ ಬೇ? ಅವಕ್ಕೇನು ಹರಿದಾಗೈತೆ ತಗೋ ಕೊಟ್ರ. ಅವಕ್ಕೇನು ಅದೇನಂತಾರಲ್ಲ, ಸಮುದ್ರದಾಗ ಒಂದು ಚಮಚೆ ನೀರು ತೆಗ್ದಂಗೆ ಅಷ್ಟೆ. ಅಂತ ಏನು ಪರಾಕ್ ಬಿಡಂಗಿಲ್ಲ ತಗೋ ಅವ್ರಿಗೇನು. ಯವ್ವ, ಈಗಿನ ಕಾಲದಾಗ 100 ರೂಪಾಯಿ ಸೀರೆ ಕೊಡಾಕ ಹಿಂದೆ ಮುಂದೆ ನೋಡ್ತಾರೆ ಮಂದಿ, ಗೊತ್ತೇನು? ಅಂಥದ್ರಾಗ ರೇಷ್ಮೆ ಸೀರೆ ಕೊಟ್ಟಾರಂದ್ರೆ ಅಲ್ಲೇ ಅರ್ಥ ಮಾಡ್ಕೋಬೇಕು ನೀನು. ಅವರು ಎಂಥ ದೊಡ್ಡ ಜನ, ಎಂಥ ದೊಡ್ಡ ಗುಣ, ಎಂಥ ದೊಡ್ಡ ಮನಸ್ಸೈತಿ ಅವ್ರಿಗೆ ಅಂತಂದು. ಆಮೇಲೆ ಹೊಗಳಂತಿ ಅಂತ ಮೊದಲು ಮದುವೆ ಮಾತುಕತೆ ಏನಾಗೈತಿ ಅದನ್ನು ಹೇಳು. ಯವ್ವ, ಮದುವೆ ಮಾತುಕತೆ ಏನಾಯ್ತಂದ್ರೆ, ಅವ್ರ ಮಗಳಿಗೆ ನಾವು ಬಂಗಾರ ಏನು ಹಾಕೋ ಅವಶ್ಯಕತೆನೇ ಇಲ್ಲ ಅಂತ. ಅವ್ರ ಮಗಳಿಗೆ ನೆಕ್ಲೇಸು, ಮಂಗಳಸೂತ್ರ, ಕಿವೇನು, ಕಾಲ್ಗೆಜ್ಜೆ ಮತ್ತು ಏನೇನು ಬೇಕು ನೋಡಿ ಎಲ್ಲ ಅವರ ಹಾಕ್ತಾರಂತ. ಹಂಗೆ ನಮ್ಮ ರಾಜುಗೈತಲ್ಲ, 1/4 kg ಬಂಗಾರ ಹಾಕ್ತೀನಿ ಅಂತ ಅಂದಾರ. ಏನ್ ಬೇವ 1/4 kg ಬಂಗಾರನ? ಹ್ಞೂಲೋ, ನಾನಂತೂ ಒಂದು ಕ್ಷಣ ಅಂತ ಅಂದ್ಬಿಟ್ಟೆ. 1/4 kg ಬಂಗಾರ ಹಾಕ್ತಾರಂತ. ದಪ್ಪಂದು ಏನದು ಕೊಳ್ಳಾಕ ಚೈನು, ಬ್ರಾಸ್ಲೈಟ್ ಮತ್ತು ಉಂಗುರ, ಕೈ ತುಂಬ ಉಂಗುರ. ಒಟ್ಟಿನಲ್ಲಿ ನಮ್ಮ ರಾಜುಗ 1/4 kg ಬಂಗಾರದಾಗ ಏನೇನು ಬೇಕೆಲ್ಲ ಮಾಡಾಕ್ಸ್ತೀನಿ ಅಂದಾರ ಅವರು. ಮತ್ತು ಹಂಗೆ ಅವ್ರ ಮಗಳಿಗೇನು 1 kgನ ಹಾಕ್ತಾರನ್ನ ಬಿಡು ಅವರು ಬಂಗಾರ. ಯಪ್ಪ ಅಷ್ಟು ಬಂಗಾರ ಹಾಕ್ತೀನಿ ಅಂತಂದಾರ ಈಗ ಅವರು. ಲೇ, ಅಷ್ಟೆಲ್ಲ ಏನೂ ಅವಶ್ಯಕತೆ ಇಲ್ಲ. ನಿಮ್ಮ ಮಗಳಿಗೆ ಪ್ರೀತಿಗೋಸ್ಕರ ಬೇಕಾದ್ರೆ ಒಂದು ತಾಳಿ ಮಾಡ್ಸಾಕ್ರಿ. ಸಾಕು ಅಷ್ಟ. ನಾವು ಇನ್ನು ನಮ್ಮ ಸೊಸಿ ಬಂದಾಗ ನಮ್ಮ ಮನೆಗೆ ಏನು ಹಾಕಬೇಕು ಅದನ್ನು ಹಾಕ್ತೀವಿ. ನಮ್ಮಿಬ್ಬರು ಸೊಸಿಗೆ ಏನು ಹಾಕ್ತೀವಿ ಅದನ್ನ ಆಕಿಗೂ ಹಾಕ್ತೀವಿ. ವರದಕ್ಷಿಣೆ ಏನೂ ಬೇಡ ಅಂತ ಹೇಳಕ್ಕೆ ನಿನ್ನ ಬಾಯಾಗ ಏನು ಇಟ್ಕೊಂಡಿದ್ದಿ? ನೀವು ಹಿಂಗೆ ಮಾತಾಡ್ತೀರಿ ಅಂತಾನೆ ನಿಮ್ಮನ್ನ ಇಲ್ಲೇ ಬಿಟ್ಟು ಹೋಗಿದ್ದು ನಾನು. ಇನ್ನು ಮುಂದೆ ಕೇಳ್ರಿ. ಯವ್ವ, ನಮ್ಮ ರಾಜು ಹ್ಞೂ ಅಂದ್ರೆ ನಮ್ಮ ರಾಜುಗೆ ಒಂದು ಕಾರು, ಒಂದು ಬೈಕ್ ಕೊಡಿಸ್ತೀನಿ ಅಂದಾರ. ಹಂಗೆ ಅವ್ರ ಊರಾಗ ಏನೋ ಒಂದು ಸೈಟ್ ಐತಂತ. ಆ ಸೈಟ್ನು ನಮ್ಮ ರಾಜು ಮತ್ತು ಕವಿತಾ ಇಬ್ಬರು ಹೆಸರಿಗೂ ಬರೆದು ಕೊಡ್ತೀವಿ ಅಂತ ಅಂದಾರ ಬಿ. ಲೇ ಇಷ್ಟೊಂದು ವರದಕ್ಷಿಣೆ ಇಸ್ಕೊಳ್ಳೋದು ಸರಿಯಲ್ಲಲೇ. ಆಮೇಲೆ ನಮಗೆ ಮರ್ಯಾದೆ ಇರಂಗಿಲ್ಲ. ಅದೆಲ್ಲ ಏನು ಬೇಡ, ಸಿಂಪಲ್ಲಾಗಿ ಮದುವೆ ಮಾಡ್ಬೇಕಾ. ಮದುವೆ ಎಷ್ಟಾರ ಗ್ರ್ಯಾಂಡ್ ಮಾಡ್ಕೊಳಕ್ಕೆ ಮದುವೆ ಮಾಡಿಕೊಟ್ಬಿಡ್ರಿ ಸಾಕು. ಈ ವರದಕ್ಷಿಣೆ ಏನು ಬೇಡ ನಮಗೆ. ಅಂಥದ್ದೆಲ್ಲ ನಮ್ಮ ಮನ್ಯಾಗ ನಮ್ಗೆ ಇಷ್ಟನೂ ಆಗೋದಿಲ್ಲ ಅಂತ ಹೇಳಕ್ಕೆ ಬರಲ್ಲೇ ನಿನಗೆ. ನಿಮ್ಮಿಬ್ಬರಿಗೂ ಅದಕ್ಕೆ ಶಾಣೆತನ ಇಲ್ಲ ಅಂತನ್ನೋದು. ಬರೋ ಮುಂದೆ ಎಷ್ಟು ಬರ್ತೈತಿ ಅಷ್ಟನ್ನು ಬಾಚ್ಕೊಂಡ್ಬಿಡ್ಬೇಕು ನಾವು. ಅಲ್ಲವೇ, ನೀವಿಬ್ರು ಸಸಿ ತಂದಾಗ ವರದಕ್ಷಿಣೆ ಇಸ್ಕೊಂಡ್ರೆ ನೀವು ಇಸ್ಕೊಲಿಲ್ಲ. ಮತ್ತು ಏನಾರು ಹೇಳಿದ್ರೆ ದೊಡ್ಡ ಮೇಧಾವಿ ಥರ ಮಾತಾಡಿದ್ರಿ. ಅವಾಗ ನಾ ಗಪ್ಪಿದ್ದಿಲ್ಲ, ಈಗೂ ಅಷ್ಟೆ ನೀವು ಗಪ್ಪಿದ್ದು ಬಿಡ್ರಿ. ಅವ್ರು ಎಷ್ಟೆಷ್ಟು ಬಂಗಾರ ಹಾಕ್ತಾರೆ ನನ್ನ ಮಗಗೆ ಹಾಕಲಿ. ಮುಂದೆ ಅದನ್ನು ನನ್ನ ಮಗಳ ಮದುವೆ ಟೈಮಿಗಾರ ಹಾಕಕ್ಕೆ ಬರ್ತೈತಿ. ನಿನಗೇನು ಗೊತ್ತೈತಿ? ಸುಮ್ಮನೆ ಇರಬೇ ನೀನು. ನನಗೊಬ್ಬಾಕಿ ಮಗಳದ, ಆಕೆಗೂ ಮುಂದೆ ಮದುವೆ ಮಾಡ್ಬೇಕಂದ್ರೆ ನಾನು ಈಗಿಂದನೇ ಒಂದು ಸ್ವಲ್ಪ ಉಳ್ಸ್ಕೊಂತ ಹೋಗ್ಬೇಕು. ನೋಡ ಲಕ್ಷ್ಮಿ, ಈಗ ಹೇಳಕೊಂತೀನಿ, ಇಷ್ಟೊಂದು ವರದಕ್ಷಿಣೆ ಇಸ್ಕೊಳ್ಳೋದು ಸರಿಯಲ್ಲ. ಮುಂದೆ ಮಾತು ಬರ್ತೈತಿ. ಇದೆಲ್ಲ ಬೇಡ. ನಾ ಈಗ ಹೇಳಕೊಂತೀನಿ, ನನಗೂ ಇಷ್ಟ ಇಲ್ಲ, ಅಳಿಯಂದ್ರಿಗೂ ಇಷ್ಟ ಇಲ್ಲ ಇಷ್ಟೊಂದು ವರದಕ್ಷಿಣೆ ಇಸ್ಕೊಳ್ಳೋದು. ಅಳಿಯಂದ್ರ ನೀವೇನಂತೀರಿ? ಅತ್ಯಾರ, ನಂಗೆ ಮೊದಲನೇ ಮಾತು ವರದಕ್ಷಿಣೆ ಇಸ್ಕೊಳಕ ಇಷ್ಟ ಇಲ್ಲ. ಅದರಲ್ಲೂ ಇಷ್ಟೊಂದು ವರದಕ್ಷಿಣೆ ಇಸ್ಕೊತಾಳಂದ್ರೆ ನನಗಂತೂ ಒಂದು ಚೂರು ಇಷ್ಟ ಇಲ್ಲ. ದಯವಿಟ್ಟು ಈ ವರದಕ್ಷಿಣೆ ಎಲ್ಲ ಬಿಟ್ಟುಬಿಡು ಲಕ್ಷ್ಮಿ. ಸುಮ್ಮನೆ ಮದುವೆ ಅಷ್ಟ ಅವ್ರಿಗೆ ಹೆಂಗೆ ಇಷ್ಟ ಹಂಗೆ ಮದುವೆ ಮಾಡ್ಕೊಳ್ಳಿ ಸಾಕು. ವರದಕ್ಷಿಣೆ ಎಲ್ಲ ಏನು ಬೇಡ. ರೀ ಸುಮ್ಮನಿರಿ, ನಿಮ್ಗೇನು ಗೊತ್ತಾಗಲ್ಲ. ನಾ ಮುಂಚೆನೇ ಹೇಳಿನಿಲ್ಲ, ನನ್ನ ಮಗನ ಮದುವೆ ವಿಷಯದಾಗ ನೀವು ಯಾರು ಎಂಟ್ರಿ ಆಗಂಗಿಲ್ಲ ಅಂತಂದು. ನಾ ಎಲ್ಲ ಹೇಳ್ತೀನಿ, ನಾನು ಇಸ್ಕೊಳಕ್ಕೆ ತಗೋ. ನೀವು ಎದಕ್ಕೆ ನಡಕ್ ಮಾತಾಡ್ತೀರಿ? ಸುಮ್ಮನಿರಿ ನೀವು. ಆಯ್ತು, ಮುಂದೆ ಮರ್ಯಾದೆ ಹೋಗಂಗೆ ಏನಾದ್ರು ಆಗ್ಬೇಕು. ನಿನ್ನನ್ನು ತುಂಡು ಕಟ್ ಮಾಡಿ ಕತ್ತರಿಸಿ ಹೊರಗೆ ಹೋಗಿತೀನಿ ನೋಡಂತೆ ಅಂತ. ನನಗಾಗ್ಲಿ ನನ್ನ ಮನೆ ಮರ್ಯಾದೆ ಏನಾರು ಹೋಗಂಗೆ ಮಾತು ಬರಬೇಕು ಮುಂದೆ. ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ, ಬಿಡಂಗಿಲ್ಲ ನಿನ್ನನ್ನು. ಇದುವರೆಗೂ ಮನ್ಯಾಗ ಯಾರ ಮರ್ಯಾದಿನೂ ಹೋಗ್ಲಾರ್ದಂಗೆ, ನಮ್ಮ ಮನೆತನದ ಮರ್ಯಾದಿನ ಹೋಗ್ಲಾರ್ದಂಗೆ ಕಾಪಾಡ್ಕೊಂಬಂದಿನಿ ನಾನು. ಈ ಮದುವೆಯಿಂದ ಹೆಚ್ಚು ಕಮ್ಮಿ ಏನಾರು ಆಗ್ಬೇಕಲೇ ಲಕ್ಷ್ಮಿ, ನಿನಗೆ ಹೇಳ್ತೀನಿ ಕೇಳು. ನಿನ್ನನ್ನು ಮಾತ್ರ ಜೀವ ಸಹಿತ ಉಳ್ಸಂಗಿಲ್ಲ ನಾನು. ಯಾಕಂದ್ರೆ ಇಷ್ಟಕ್ಕೆಲ್ಲ ಕಾರಣ ನೀನಾ ಆಗಿರ್ತಿದ್ದಿ. ಅಯ್ಯಯ್ಯಯ್ಯಯ್ಯ, ಏನು ದೊಡ್ಡ ಹಂಗೆ ಬೌದ್ಧರು ವಂಶ ನೋಡ್ರಿ ನಿಮ್ದು. ಏನಾಗ ನಿಮ್ಮ ಮರ್ಯಾದಿನೆಲ್ಲ ತಲೆ ಮೇಲೆ ಕಿರೀಟ ಬಂಗಾರದ ಕಿರೀಟ ಮಾಡಿಸಿ ತಲೆ ಮೇಲೆಲ್ಲ ಹೊತ್ಕೊಂಡು ಅಡ್ಡಾಡಕೊಂತೀರಿ ಮರ್ಯಾದಿನ. ಏನಂತ ಮಾತಾಡ್ತೀರಾ ಏನ? ಸುಮ್ಮನೆ ಈ ಸಂಬಂಧ ಮಾಡಿದ ಮೇಲೆ ನಿಮ್ಮ ಮರ್ಯಾದೆ ಇನ್ನೂ ಜಾಸ್ತಿ ಆಗೋಂಗಾಗುತ್ತೆ ಹೊರತು ಕೆಳಗಡೆ ಬೀಳಂಗೇನಾಗಂಗಿಲ್ಲ.
ಮಾಡಿರಲ್ಲ ಇಬ್ರು ಮಕ್ಕಳ ಮದ್ವಿನ ಮೂರಾಗ ಎಲ್ಲರೂ ಉಗಿತಾರ ಇದೇನ ಮದ್ವಿ ಹೆಂಗೆ ಮಾಡಿದ್ರು ಒಂದು ಏನು ತಗೊಂಡಿಲ್ಲ ಬಿಟ್ಟಿಲ್ಲ ಅಂತಂದು ಮನೆಯಾಗೆ ಊರಾಗೆಲ್ಲ ಬೈತಾರ. ಅತ್ಯಾರ ನೀವು ನಿಮ್ಮ ಮಗಂದ ವಿಷಯ ಏನಾರ ಮಾತಾಡ್ಕೊರಿ, ನಿಮ್ಮ ಸೊಸಿದ ವಿಷಯ ಏನಾರ ಯಾಕೆ ಮಾತಾಡ್ಕೊರಿ. ನಮ್ಮ ಮದ್ವೆ ವಿಚಾರಕ್ಕೆ ಮಾತ್ರ ನೀವು ಬರಾಕ್ ಹೋಗ್ಬೇಡ್ರಿ. ಪದೇ ಪದೇ ನಮ್ಮ ತಂಟೆಗೆ ಬಂದ್ರೆ ನಾ ಮಾತ್ರ ಸುಮ್ಮನೆ ಇರಂಗಿಲ್ಲ. ಈಗೇನ ನಿಮ್ಮ ಮಗ ರಾಜ್ಯದ ಮದುವೆ ಬಗ್ಗೆ ಮಾತಾಡ್ಕೊಂತಿರಲ್ಲ, ಅದ್ರ ಬಗ್ಗೆ ಅಷ್ಟ ಮಾತಾಡ್ರಿ ಸಾಕು. ಆಯ್ತು ತಗೋ, ಅಷ್ಟೇ ಯಾಕೆ ಹೊಟ್ಟೆ ಉರ್ಕೋತಿದ್ದಿ. ನಿನ್ನ ಮದುವೆ ಬಗ್ಗೆ ನಾನು ಯಾಕೆ ಮಾತಾಡ್ಲಿ, ನಾ ಬರೀ ನನ್ನ ಮಗನ ಮದುವೆ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ಅಲ್ಲಲೇ ಇಷ್ಟೆಲ್ಲ ಕೊಡೋರು ಮದುವೆನ ಹೆಂಗೆ ಮಾಡ್ತಾರಂತ, ಭಾಳ ಗ್ರ್ಯಾಂಡಾಗಿ ಮಾಡ್ಬೋದು ಹಂಗಾರ. ಹಾಂ ಅಯ್ಯೋ ಯವ್ವ, ಮದುವಿನ ದೊಡ್ಡ ಕಲ್ಯಾಣ ಮಂಟಪ ಹಿಡಿದು ದೊಡ್ಡದಾಗಿ 4-5 ದಿನ ಮದುವೆ ಮಾಡೋಣ. ನೀವು ಏನು ಮದುವೆ ₹1 ಹಾಕೋದು ಬೇಡ, ಸೀದಾ ಅಲ್ಲಿಂದ ಗಾಡಿ ಮಾಡ್ಕೊಂಡು ಬರ್ರಿ, 2 ದಿನ ಇದ್ದು ಮದುವೆ ಎಲ್ಲ ಮುಗಿಸ್ಕೊಂಡು ಉಪವಾಸ ಹೋಗಂತ್ರಿ ಅಂತಂದು ಮಾತಾಡಿದ್ವಪ್ಪ ನಾವೆಲ್ಲರೂ. ಹೌದಾ? ಹ್ಞೂ ಬೇಯವ್ವ. ಆದ್ರೆ ಕವಿತಾಗ ಗ್ರ್ಯಾಂಡಾಗಿ ಮದುವೆ ಆಗ ಇಷ್ಟನೇ ಇಲ್ಲ ಅಂತ, ಸುಮ್ಮನೆ ಸಿಂಪಲಾಗಿ ರಿಜಿಸ್ಟ್ರ್ ಆಫೀಸಿಗೆ ಹೋಗಿ ಮದುವೆ ಮಾಡಿ ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಅಂದ್ಲು. ಹಾಗಾಗಿ ಅವ್ರ ಮನೆಯಾಗೂ ಗ್ರ್ಯಾಂಡಾಗಿ ಮದುವೆ ಬೇಡ್ರಿ, ಮತ್ತು ನಮ್ಮ ಮಗಳಿಗೆ ಇಷ್ಟ ಇಲ್ಲ ಅಂತ ಸಿಂಪಲಾಗಿ ಮದುವೆ ಮಾಡಿಬಿಡೋಣ ಅಂತ ಅಂದ್ರು. ನೋಡಿದೇನು ಬೇಯವ್ವ, ಅಷ್ಟು ದೊಡ್ಡ ಆಸ್ತಿ ಅಂತಸ್ತಿ ಎಲ್ಲ ಐತಿ ಅಂದರೂ ಕವಿತಾಗ ಇಷ್ಟು ದೊಡ್ಡ ಗುಣ. ಹಿಂಗೆ ಸಿಂಪಲಾಗಿನೇ ಇರ್ಬೇಕಂತೈತೆ ನೋಡ್ಬೇ ಆ ಹುಡುಗಿ. ಅತ್ಯಾರ ಏನ್ಲೇ ಇದ ಮಾತನ್ನ ಕವಿತಾ ಹೇಳಿದಕ್ಕ ಆಕೆಗೆ ದೊಡ್ಡ ಗುಣ ಅಂತೀರಿ, ಇದ ಮಾತನ್ನ ನಾನು ಲಲಿತಾ ಹೇಳಿದಕ್ಕ ಗತಿಗೆಟ್ಟಾರಂತೀರಲ್ರಿ. ಏನ್ರಿ ಅತ್ತೀರ ಹೆಂಗೆ ಮಾತಾಡ್ತೀರಿ ನೀವು? ಒಟ್ಟಿನಲ್ಲಿ ದುಡ್ಡಿರೋರು ಏನು ಮಾಡಿದ್ರು ಏನು ಮಾತಾಡಿದ್ರು ಅದು ದೊಡ್ಡದು ಸರಿ ಇರುತ್ತೆ, ನಾವು ಏನು ಮಾತಾಡಿದ್ರು ತಪ್ಪಲ್ಲನ್ರಿ ಅತ್ತೀರ ನಿಮ್ಗೆ. ಹಾಂ, ನಿನಗೂ ಆಕೆಗೂ ವ್ಯತ್ಯಾಸ ಐತಿ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರು ಸವಿ, ಸುಮ್ಮನಿರು. ಚಲೋ ಆತು ಬಿಡು. ಅವರು ಆಮೇಲೆ ಮದುವೆನ ದೊಡ್ಡದಾಗಿ ಮಾಡಬೇಕು, ನಮಗೆ ರೊಕ್ಕ ಹಾಕದೇ ಇದ್ರೆ ನಮಗೆ ಅಲ್ಲಿಗೆ ಹೋಗೋಕೆ ಮನಸ್ಸಾಗಂಗಿಲ್ಲ. ರೊಕ್ಕ ಹಾಕ್ತೀವಿ ಅಂದ್ರೆ ಅವ್ರು ಹಾಕ್ಸ್ಕೊಳಲ್ಲ ಅಂತ ನೀ ಅಂತಿದ್ದಿ. ಅವರು ಮದುವೆ ಮಾಡೋ ರೇಂಜಿಗೆ ರೊಕ್ಕ ಹಾಕಕ್ಕೆ ನಮ್ಮ ಕೈನಲ್ಲೂ ಆಗಲ್ಲ. ಪುಣ್ಯ ಮದುವೆನ ಸಿಂಪಲ್ ಆಗುತ್ತಂತ ಅಂದ್ರಲ್ಲ, ಚಲೋ ಆತು, ನನಗಂತೂ ಖುಷಿ ಆಯ್ತು. ರೀ, ಮದುವೆ ಸಿಂಪಲಾಗಿ ಆಗುತ್ತಂದ್ರೂ ನಾವು ಮನೆ ಮಂದಿ ಎಲ್ಲ ಬಟ್ಟೆ ತೊಗೋಬೇಕಲ್ರಿ. ನಾವು ಸೊಸಿಗೆ ನಾವು ಬಟ್ಟೆ ಕೊಡಿಸ್ತೀವಿ ರೀ, ನನ್ನ ಮಗಗೆ ನೀವು ಕೊಡಿಸ್ರಿ ಬಟ್ಟೆ ಅಂದು. ಅವರೇ ಬೇಡ ನನ್ನ ಮಗಳಿಗೆ ನಾವು ಕಾಸ್ಟ್ಲಿ ಸೀರೆ ಕೊಡಿಸ್ತೀವಿ, ಹಾಗಾಗಿ ನನ್ನ ಮಗಳಿಗೆ ಸೀರೆನ ನಾವೇ ತೊಗೋತೀವಿ, ಬೇಕಾದ್ರೆ ಇಬ್ಬರು ಮದುಮಕ್ಕಳಿಗೂ ನಾವೇ ತೊಗೋತೀವಿ, ಅವ್ರದ್ದು ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ನಿಮ್ದು ನೀವು ನೋಡ್ಕೊರಿ ಅಂತಂದ್ರು. ನೋಡಿದ್ರನ್ರಿ ಎಷ್ಟು ದೊಡ್ಡ ಗುಣ ಐತೆ ಅವ್ರದಂತಂದು. ನಿನ್ನ ದಡ್ಡ ಗುಣಕ್ಕಿಷ್ಟು ಬೆಂಕಿ ಹಾಕ. ಲೇ 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 ನಿನ್ನ ಸ್ವಾಭಿಮಾನನ ಕೈ ಬಿಟ್ಬಿಟ್ಟಿ ಅನ್ಲಿ. ನೀನು ಸ್ವಾಭಿಮಾನ ಅನ್ನೋದು ಒಂದು ಚೂರು ಇಲ್ಲ ಅನ್ಲಿ ನಿನ್ ತಲೆ. ಎದಕ್ರಿ ಎಲ್ಲದಕ್ಕೂ ಹಂಗೆ ಮಾತಾಡ್ತೀರಿ? ನಾನು ಮಾತಾಡಿದ್ರೆ ಏನು ತಪ್ಪೈತಿ? ಅವ್ರು ಎಷ್ಟು ಚಂದ ಹೇಳಿದ್ರು ಗೊತ್ತಾ? ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಮದುವೆ ಅಂತೂ ಜೋರಾಗಿ ಮಾಡೋಕ್ಕಂತಿಲ್ಲ ನಾವು. ಹುಡುಗ ಹುಡುಗಿಗೆ ಬಟ್ಟೆ ಚಲೋನ ತಂದು ಕೊಡಿಸ್ತೀವಿ ಅಂತ ಅಂದ್ರೆ ಗೊತ್ತಾ? ಮದುವೆ ಮಕ್ಕಳಿಗೆ ಇಬ್ಬರಿಗೂ ಬಟ್ಟೆನ ನಾವೇ ಕೊಡಿಸ್ತೀವಿ, ನೀವೇನು ಕೊಡ್ಸೋದು ಬೇಡ ಅಂತಂದ್ರೆ ಎಷ್ಟು ಚಂದ ಮಾತಾಡ್ತಾರೆ, ಎಷ್ಟು ಚಲೋನ ಅಂತ ಹೇಳಿದ್ರೆ. ನಿಮಗೆ ನೋಡಿದ್ರೆ ಏನು ಅರ್ಥನೇ ಆಗ್ಬಲ್ದಲ್ರಿ. ಮನೆ ಹೋದಾಗ ಎಷ್ಟು ಚಂದ ನೋಡ್ಕೊಂಡ್ರು ಗೊತ್ತಾ ಅವರು, ತಂದೆ ತಾಯಿ. ಆಮೇಲೆ ನಮ್ಮ ಕವಿತಾ ಅಂತೂ ನನ್ನನ್ನು ಬಿಟ್ಟು ಸರಿದಿಲ್ಲ ಗೊತ್ತನ್ರಿ, ಎಷ್ಟು ಜೀವ ಮಾಡ್ತೀವಿ ಗೊತ್ತಾ ಆ ಹುಡುಗಿ ನಮ್ಗೆ. ಅಂತ ಚಲೋ ಮಂತನದ ಹುಡುಗಿ ಸಿಕ್ಕಿದ್ದು ನಮ್ಮ ಪುಣ್ಯ ಅನ್ಬೇಕು. ಎಷ್ಟು ಪುಣ್ಯ ಐತಿ ಎಷ್ಟು ಪಾಪ ಅಂತ ಐತೆ ಅನ್ನೋದು ಮುಂದೆ ಗೊತ್ತಾಕೈತಿ. ಇನ್ನು ಮನೆಗೆ ಬಂದಿಲ್ಲ, ಬಾಳೆ ಮಾಡಿಲ್ಲ, ಆಗಲೇ ಹೊಗಳಕ್ಕೆ ಚಲೋ ಮಾಡಿಬಿಟ್ಟೇನ ನೀನು? ಯವ್ವ, ಆ ಹುಡುಗಿನ 1 ತಾಸ್ನಾಗ ಗೊತ್ತಾಗೈತೆ ನನಗೆ ಆ ಹುಡುಗಿ ಗುಣ ಎಂಥದ್ದು ಅನ್ನೋದು ಗೊತ್ತನ. ಅದಕ್ಕೇನು ಮತ್ತೇನು ಭಾಳ ದಿನಾನು ಅವಶ್ಯಕತೆನೇ ಇಲ್ಲ, 1 ತಾಸ್ನಾಗ ನನ್ನ ಸೊಸಿ ಎಂತಕ್ಕೇನೋ ನನಗೆ ಗೊತ್ತಾಗ್ಬಿಡ್ತು. ಹೌದೌದು ಬಿಡು ಪಾಪ, 1 ತಾಸ್ನಾಗ ನಿನಗೆ ಗೊತ್ತಾಗ್ಬಿಡ್ತೈತೆ ಎಲ್ಲನೂ. ಯವ್ವ, ಅನ್ನ ಆಗೈತಿ ಅಂತ ನೋಡಕ್ಕೆ ಬರೀ 1 ಅಗಳು ಸಾಕ್ಬೇ, 1 ಅಗಳು ಈಚೆಗೆ ನೋಡ್ಬಿಟ್ರೆ ನಮ್ಗೆ ಗೊತ್ತಾಗ್ಬಿಡ್ತೈತೆ ಅನ್ನ ಆಗೈತೆ ಏನಿಲ್ಲ ಅನ್ನೋದು. ಹಂಗೆ 1 ತಾಸ್ನಾಗ ನನ್ನ ಸೊಸಿ ಹೆಂಗೆ ಅನ್ನೋದು ನನಗೆಲ್ಲ ಅರ್ಥ ಆಗ್ಬಿಡ್ತು. ಆಯ್ತು, ಕುಣ್ಕೊಂತ ಮಾಡಾಕುಂತಿದಿ, ಮಾಡಿ ನಡ್ಸ್ ನೋಡೋಣ ಎಲ್ಲಿ ತನಕ ಬರ್ತೈತಿದ ಅಂತ ಅನ್ನೋದು. ಯವ್ವ, ನೀನು ಸುಮ್ಮನಿರ್ಬೇ, ನೋಡಂತೆ ಅಂತ ಇನ್ನ ನನ್ನ ಸೊಸಿ ಮನೆ ಹೆಜ್ಜೆ ಇಲ್ಲಿ ಅವಾಗ ಗೊತ್ತಾಗತ್ತೆ. ಅದು ಅಲ್ಲವ್ರು ಏನಂತಾರೆ ಗೊತ್ತನ್ಬೇ, ನನ್ನ ಮಗಳಿಗೆ ಬಾಂಡೆ ಸಾಮಾನೆಲ್ಲ ನಾವೇ ಕೊಡಿಸ್ತೀವಿ, ಆಕೆಗೆ ಏನು ಬೇಕು ಏನಿಲ್ಲ ಎಲ್ಲನೂ ನಾವು ಕೊಡಿಸ್ತೀವಿ, ನನ್ನ ಮಗಳನ್ನ ನೀವು ಚಂದನತ್ತಾಗ ನೋಡ್ಕೊಂಡು ಹೋದ್ರೆ ಅಷ್ಟೇ ಸಾಕು, ಆಕೆದೆಲ್ಲನೂ ನಾವೇ ನೋಡ್ಕೋತೀವಿ ಅಂತಂತಾರೆ ಗೊತ್ತನ್ಬೇ. ಎಷ್ಟು ಚಲೋ ಗುಣ ಐತಿ. ಬರೋ ಮುಂದೆ ಮತ್ತು ಬಾಕಲ್ ತನಕ ಬಂದು ನಮಗೆ ಕಳಿಸಿ ಒಳಗಡೆ ಹೋದ್ರು ಗೊತ್ತಾ. ರೇಷ್ಮೆ ಸೀರೆ ಕೊಟ್ಟಾರ ಬೇ, ರೇಷ್ಮೆ ಸೀರೆ ಯಾರು ಕೊಡ್ತಾರೆ ಹೇಳ್ಬೇ ಈಗಿನ ಕಾಲದಾಗ? ಅರ್ಶಿನ ಕುಂಕುಮಕ್ಕೆ ರೇಷ್ಮೆ ಸೀರೆನಾ? ಯಾಕ ನಿಂದು ಶಾಣೆತನ ನಿಂದು ಜಾಣತನ ಇವ್ರಿಗೆ ಯಾರಿಗೂ ಇವಾಗ ಅರ್ಥ ಆಗಂಗಿಲ್ಲ, ಮುಂದೆ ಅರ್ಥ ಆಕೈತಿ, ನೀ ಸುಮ್ಮನೆ ಇರಬೇ. ಗೊತ್ತಾಗತ್ತೆ ಎಷ್ಟು ಶಾಣೆತನ ಐತಿ ಎಷ್ಟು ದಡತನ ಐತಿ ಅನ್ನೋದು ಮುಂದೆ ಗೊತ್ತಾಕೈತಿ. ಸರಿ ನಿನ್ನ ಮಾತು ಕೇಳಿ ನನಗೆ ತಲೆ ಅನ್ನೋದು ದಿಮ್ ಅನ್ನಕುಂತೈತಿ. ನಾ ಒಂದು ಸ್ವಲ್ಪ ಹೊತ್ತು ಹೋಗಿ ಅಡ್ಡಾಗಿ ಬರ್ತೀನಿ. ನನಗೂ ಅಷ್ಟ ಇದನ್ನೆಲ್ಲ ಕೇಳಿ ತಲೆಯೆಲ್ಲ ಗಿಮ್ಮನ್ನ ಕುಂತ್ಬಿಟ್ಟೈತಿ. ನಾನು ಒಂದು ಅರ್ಧ ತಾಸು ಹೋಗಿ ಅಡ್ಡಾಗಿ ಬರ್ತೀನಿ.
ರೀ ನೀವೇನೋ ಸುಸ್ತಾಯ್ತಂತ ಅಂದಿದ್ರಲ್ಲ ಹೋಗೊಂದು ಸ್ವಲ್ಪ ಹೊತ್ತು ಮಲ್ಕೋ ಹೋಗ್ರಿ. ಸವಿ ನಡಿ, ರಾಟಿ ಹೊಲಿಯೋದೈತಲ್ಲ ಹೊಲಿಯೋಣ. ಸರಿ ಬಾ. ನೋಡಿದೇನು ಬೈಕ, ನೋಡಿದ್ಯಾ ಎಲ್ಲರೂ ಹೆಂಗೆ ಹೊಟ್ಟಿ ಉರ್ಕೊಂಡಾರಂತ ಅನ್ನೋದು. ಇದನ್ನ ಸ್ಟಾರ್ಟಿಂಗ್, ಇನ್ನು ಮುಂದೆ ಹೋಗ್ತಾ 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 ನೋಡಿ ನೀನು ಇನ್ನು ಎಷ್ಟು ಹೊಟ್ಟಿ ಉರ್ಕೋತಾರಂತ ಅನ್ನೋದನ್ನ. ಉರ್ಕೊಲಿ ಹೊಟ್ಟಿ ಉರ್ಕೊಲಿ ಅಂತಾನೆ ನಾನು ಹೇಳಿದ್ದು. ಇನ್ನು ಮುಂದೆ ಇನ್ನೂ ಹೊಟ್ಟಿ ಉರ್ಕೊಲಿ. ಬಾ ಬೇಕ, ನಾವು ಕೋಣೆಗೆ ಹೋಗಿ ಸೀರೆ ಹೆಂಗೈತಿ ಏನು ಅನ್ನೋದನ್ನ ನೋಡೋಣ. ಹೌದಲ್ಲ, ಮರ್ತ ಬಿಟ್ಟು ನೋಡು. ನಡಿ ನಡಿ.